ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಜೀವಕ್ಕೆ ಜೀವ ನೀನು ಭಾಗ 49. ಸಾಮ್ರಾಟ್ ಬೈಕಲ್ಲಿ ಶ್ರೀನಿಧಿ ಅವನ ಕಡಲ ತೀರದ ಮನೆಯತ್ತ ಹೊರಟಿದ್ದಳು. ಮನೆಯ ದಾರಿಯಲ್ಲಿ ಸಿಗುವ ಹೋಟೆಲ್ ಬಳಿ ಜನರು ಯಾರೂ ಇಲ್ಲದಿರುವುದನ್ನು ಗಮನಿಸುತ್ತಾ ಸ್ವಲ್ಪ ಮುಂದೆ ಬೈಕ್ ನಿಲ್ಲಿಸಿದವನು ಅವಳಲ್ಲಿ ಮೊದಲು ಆ ಮುಖಕ್ಕೆ ಕಟ್ಟಿಕೊಂಡಿರುವ ದುಪ್ಪಟ್ಟ ತೆಗಿ. ಈ ದಾರಿಯಲ್ಲಿ ಯಾವ ಮನೆಗಳೂ ಇಲ್ಲ. ಇಲ್ಲಿ ಯಾರಾದರೂ ನಿನ್ನನ್ನು ನೋಡಿದರೂ ನೋ ಪ್ರಾಬ್ಲಮ್. ಆಗಲೇ ತುಂಬ ಸಲ ಈ ದಾರಿಯಲ್ಲಿ ನೀನು ಬಂದು ಹೋಗಿದ್ದಿ ತಾನೆ ಎಂದಾಗ ಮುಖದಿಂದ ದುಪ್ಪಟ್ಟ ತೆಗೆದವಳನ್ನು ನೋಡಿ, ಊಟ ಮಾಡಿದೆಯಾ ಎಂದು ಕೇಳಿದಾಗ ಇಲ್ಲವೆಂದು ತಲೆಹಾಡಿಸಿದಳು. ಟಿಫನ್ ಬ್ಯಾಗಿನಲ್ಲಿ ಇದೆಯಾ ಎಂದಾಗ ಪುನಃ ಇಲ್ಲವೆಂದು ತಲೆಯಾಡಿಸಿದಾಗ ಅವಳನ್ನು ಅಲ್ಲೇ ನಿಲ್ಲಿಸಿ ಹೋಟೆಲ್ ಒಳಗಡೆ ಹೋಗಿ ಊಟ ಪಾರ್ಸಲ್ ಕಟ್ಟಿಕೊಂಡು ಬಂದು ಬೈಕಲ್ಲಿ ಮನೆಯತ್ತ ಹೊರಟರು. ಮನೆಯ ಬೀಗ ತೆಗೆದ ಸಾಮ್ರಾಟ್ ಅವಳ ಕೈಗೆ ಊಟದ ಪಾರ್ಸಲ್ ಕೊಟ್ಟು, ಊಟ ಮುಗಿಸು, ನನಗೆ ಪ್ರವಚನ ಮಾಡಲು ನಿನಗೆ ಶಕ್ತಿ ಬೇಕು ತಾನೇ, ತಿನ್ನು, ಸ್ನಾನ ಮುಗಿಸಿ ಬರುತ್ತೇನೆ ಎಂದು ಕೋಣೆ ಒಳಗಡೆ ಹೋದಾಗ ಅಡಿಗೆ ಕೋಣೆ ಒಳಗಡೆ ಹೋಗಿ ಮುಖಕ್ಕೆ ನೀರನ್ನು ಚುಮುಕಿಸಿಕೊಂಡು ಕೈ ತೊಳೆದು ಬಂದು ಸಾಮ್ರಾಟ್ ತಂದಿದ್ದ ಊಟ ಮುಗಿಸಿ ಕುಳಿತಳು. ನಿಮಿಷದ ಬಳಿಕ ಶಾರ್ಟ್ಸ್ ಹಾಗೂ ಟೀ ಶರ್ಟ್ ತೊಟ್ಟು ಸೋಫಾದಲ್ಲಿ ಕುಳಿತವಳ ಎದುರು ಬಂದು ನಿಂತು, ಹೇಳು, ಯಾಕೆ ಇಲ್ಲಿಗೆ ಬರಬೇಕು ಅಂದಿದ್ದು? ಆಗಲೇ ನಮ್ಮ ನಡುವೆ ಎಲ್ಲ ಮುಗಿದು ಹೋಗಿತ್ತು ತಾನೆ, ಪುನಃ ಇನ್ಯಾವ ಹೊಸ ನಾಟಕ ಶುರು ಮಾಡಲು ಬಂದಿದ್ದು ಎಂದವನ ಧ್ವನಿಯಲ್ಲಿ ಕೋಪವಿತ್ತು. ಕುಳಿತಲ್ಲಿಂದ ಎದ್ದು ಅವನೆದುರು ನಿಂತು ಅವನ ಕಣ್ಣಲ್ಲಿ ಕಣ್ಣಿಟ್ಟು ಐ ಆಮ್ ಸಾರಿ ಅನ್ನುತ್ತಾ ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡಾಗ ಅವನಿಗೆ ಅವಳ ವರ್ತನೆ ನೋಡಿ ಗಾಬರಿಯಾಗಿತ್ತು. ಅಳುತ್ತಿದ್ದಾಳಾ ಇಲ್ಲವಾ ಎಂದು ಒಮ್ಮೆ ಬಗ್ಗಿ ನೋಡಿ ತನ್ನ ಎದೆಗೆ ಹೊರಗಿದವಳನ್ನು ಗಟ್ಟಿಯಾಗಿ ಬಳಸುವ ಆಸೆಯಾದರೂ ಸಂಯಮ ಮೀರದೆ ಸುಮ್ಮನೆ ನಿಂತನು. ಓಕೆ, ನಿನ್ನನ್ನು ಕ್ಷಮಿಸಿದ್ದೇನೆ, ದೂರ ಸರಿ ಎಂದಾಗ ನಿಧಾನವಾಗಿ ಅವನಿಂದ ದೂರ ಸರಿದು ತಲೆ ಕೆಳಗಡೆ ಹಾಕಿ, ಅದು ಅದು ನಿನ್ನ ಬೈಕಲ್ಲಿ ಯಾವ ಹುಡುಗಿಯರಿಗೂ ಡ್ರಾಪ್ ಕೊಡಬಾರದು, ಅದು ನಿನ್ನ ತಂಗಿಯೇ ಆಗಿರಲಿ ಅಥವಾ ಅನ್ನುತ್ತಾ ತಲೆ ಎತ್ತಿದಾಗ ಸಾಮ್ರಾಟ್ ಕೋಪದಲ್ಲೇ, ಹೋಯ್ ಹಲೋ, ನನಗೆ ಬೈಕ್ ನನ್ನಪ್ಪ ತೆಗೆದುಕೊಟ್ಟದ್ದು, ನಿನ್ನಪ್ಪ ಅಲ್ಲ, ನೀನು ಹೇಳಿದ ಹಾಗೆ ಕೇಳಲು. ಹೌದು, ಇದನ್ನೆಲ್ಲ ನನಗೆ ಹೇಳಲು ನೀನ್ಯಾರು ಎಂದವನ ಮಾತಿಗೆ ಕೋಪಗೊಂಡ ಶ್ರೀನಿಧಿ ಅಲ್ಲೇ ಸೋಫಾ ಮೇಲಿದ್ದ ದಿಂಬು ಹಿಡಿದು ಅವನ ಮುಖ ಮೂತಿ ನೋಡದೆ ಸರಿಯಾಗಿ ಹೊಡೆಯುತ್ತಾ, ನಾನು ಯಾರಾ ಇಡಿಯಟ್, ಆ ದಿನ ಗೆಳೆಯರು ಆಗಿದ್ದಕ್ಕೆ ಸಾಕ್ಷಿಯಾಗಿ ನಮ್ಮಿಬ್ಬರ ಫೋಟೋ ನಿನ್ನ ಬಳಿ ಇದೆ. ಇನ್ನೂ ವಾರಗಳ ಹಿಂದೆ ನನಗೆ ಐ ಲವ್ ಯು ಬೇರೆ ಹೇಳಿ ಈಗ ನಾನ್ಯಾರಾ ಇಡಿಯಟ್, ಮಂಗ, ನಾಯಿ, ಕತ್ತೆ ಎನ್ನುತ್ತಾ ಸರಿಯಾಗಿ ಹೊಡೆಯುತ್ತಿದ್ದವಳನ್ನು ತಡೆಯಲು ಅವಳ ಕೈ ಹಿಡಿಯುವ ಭರದಲ್ಲಿ ಅವನನ್ನು ತಳ್ಳಿದಂತಾಗಿ ಅವಳನ್ನೂ ಎಳೆದುಕೊಂಡೇ ಸೋಫಾದ ಮೇಲೆ ಬಿದ್ದು ಕ್ಷಣದಲ್ಲೇ ಇಬ್ಬರ ನಡುವೆ ಅಚಾತುರ್ಯ ನಡೆಯಿತು. ಗಾಬರಿಯಲ್ಲಿ ಶ್ರೀನಿಧಿ ಅವನಿಂದ ದೂರ ಸರಿದು ಎದ್ದು ನಿಲ್ಲಲು ಪ್ರಯತ್ನಿಸಿದಾಗ ಕಾಲಡಿ ಇದ್ದ ಅವಳ ತೆಳುವಾದ ದುಪ್ಪಟ್ಟದ ಮೇಲೆ ಕಾಲಿಟ್ಟು ಜಾರಿ ಪುನಃ ಅವನ ಮೇಲೆ ಬಿದ್ದು ಮತ್ತೊಮ್ಮೆ ಇಬ್ಬರ ಅದರಗಳು ಸಂಧಿಸಿತ್ತು. ಅವಳು ಗಾಬರಿಯಲ್ಲಿ ಅವನಿಂದ ದೂರ ಸರಿಯಲು ಪ್ರಯತ್ನಿಸಿದರೆ ಸಾಮ್ರಾಟ್ ಕೈ ಅವಳ ನಡುವನ್ನು ಗಟ್ಟಿಯಾಗಿ ಬಳಸಿತ್ತು. ಪ್ಲೀಸ್ ಬಿಡು ನನ್ನ ಅಂತ ಹೇಳುತ್ತಾ ಅವನನ್ನು ನೋಡದೆ ತೊದಲುತ್ತಿದ್ದವಳ ಮುಖದ ಮೇಲಿದ್ದ ಕೂದಲನ್ನು ನಿಧಾನವಾಗಿ ಸರಿಸಿ, ಹೌದು, ಈ ಮಹಾರಾಣಿಯವರಿಗೆ ನನ್ನ ಮೇಲೆ ಪ್ರೀತಿ ಯಾವಾಗ ಆಗಿದ್ದು? ಅದು ಡೈರೆಕ್ಟ್ ಲಿಪ್ ಕಿಸ್ ಮಾಡಿ ಎಕ್ಸ್ಪ್ರೆಸ್ ಮಾಡುವಷ್ಟು ಬರೀ ಮಾತಲ್ಲೇ ರೆಬಲ್ ಅಂದುಕೊಂಡಿದ್ದೆ, ಆದರೆ ಈ ವಿಷಯದಲ್ಲೂ ರೆಬಲ್ ಆಗಿ ತುಂಬ ಫಾಸ್ಟ್ ಆಗಿದ್ದೀರಾ ಎಂದವನನ್ನು ಕೋಪದಲ್ಲಿ ನೋಡಿ, ಈಗ ನೀನು ನನ್ನನ್ನು ಬಿಟ್ಟರೆ ಸರಿ, ಇಲ್ಲವೆಂದರೆ ಸರಿಯಾಗಿ ಒದೆ ಬೀಳುತ್ತದೆ ನಿನಗೆ ಅಂತ ಅವನಿಂದ ದೂರ ಸರಿಯುತ್ತಲೇ ಹೇಳಿದರೆ ಸಾಮ್ರಾಟ್ ನಸುನಗುತ್ತಾ ತನ್ನ ಹಿಡಿತವನ್ನು ಇನ್ನಷ್ಟು ಬಿಗಿ ಮಾಡಿ, ಬಿಡೋಲ್ಲ, ಹೀಗೆ ಒದ್ದಾಡುವುದನ್ನು ಬಿಟ್ಟು ಸ್ವಲ್ಪ ಹೊತ್ತು ಸುಮ್ಮನಿರು ಅಂದಾಗ ಅವಳ ಒದ್ದಾಟ ನಿಂತಿತ್ತು. ಶ್ರದ್ಧಾ ಅಂತ ನಿಧಾನವಾಗಿ ಪ್ರೀತಿ ತುಂಬಿದ ಧ್ವನಿಯಲ್ಲಿ ಅವಳ ಹೆಸರನ್ನು ಕರೆದಾಗ ತಲೆ ಎತ್ತಿ ಅವನನ್ನು ನೋಡಿದಳು. ಒಂದು ಕ್ಷಣ ಇಬ್ಬರ ಕಣ್ಣೋಟಗಳು ಬೆರೆತಿತ್ತು. ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಐ ಲವ್ ಯು ಶ್ರದ್ಧಾ ಎಂದು ಹಣೆಗೆ ದೀರ್ಘವಾಗಿ ಮುತ್ತಿಟ್ಟಾಗ ಕಣ್ಮುಚ್ಚಿದವಳನ್ನು ನೋಡಿ ಅವಳ ಅದರದತ್ತ ಬಾಗಿದವನು ತಕ್ಷಣ ಎಚ್ಚೆತ್ತು ಅವಳ ಕಿವಿಯ ಬಳಿ, ಪ್ಲೀಸ್ ಇಷ್ಟು ಸೈಲೆಂಟಾಗಿ ಇರಬೇಡ, ಮೊದಲೇ ಗುಂಡಾಗಿದ್ದೀಯ, ಈಗ ನೀನು ನಾಚಿಕೊಂಡ ಮೇಲಂತೂ
ಕೇಳುವುದೇ ಬೇಡ. ತುಂಬ ಕಷ್ಟಪಟ್ಟು ನನ್ನ ಫೀಲಿಂಗ್ಸನ್ನು ಕಂಟ್ರೋಲ್ ಮಾಡಿಕೊಂಡಿದ್ದೇನೆ. ಈಗಲಾದರೂ ನನ್ನ ಮೇಲಿನಿಂದ ಹೇಳುತ್ತೀಯಾ ಎಂದವನ ಮಾತಿಗೆ ತಕ್ಷಣ ಕಣ್ಬಿಟ್ಟು ಅವನನ್ನು ನೋಡಿದರೆ ಅವನು ಕಷ್ಟೊಡೆದು ನಗುತ್ತಿದ್ದನು. ಕ್ಷಣದಲ್ಲೇ ಅವನಿಂದ ದೂರ ಸರಿದು ತಿರುಗಿ ನಿಂತು ಜಾರಿದ್ದ ದುಪ್ಪಟ್ಟ ಹಾಗೂ ಅಸ್ತವ್ಯಸ್ತವಾಗಿರುವ ಕೂದಲನ್ನು ಸರಿ ಮಾಡಿಕೊಂಡು ಅಲ್ಲೇ ಇದ್ದ ಅವಳ ಕಾಲೇಜ್ ಬ್ಯಾಗ್ ತೆಗೆದುಕೊಳ್ಳಬೇಕು ಎನ್ನುವಾಗ ಅವಳನ್ನೇ ಗಮನಿಸುತ್ತಿದ್ದ ಸಾಮ್ರಾಟ್ ಅವಳ ಬ್ಯಾಗನ್ನು ತನ್ನ ಕೈಗೆ ತೆಗೆದುಕೊಂಡು ಅವಳೆದುರು ಬಾಗಿಲಿಗೆ ಅಡ್ಡವಾಗಿ ನಿಂತು, ಏನು ಇಷ್ಟೆಲ್ಲ ಶಾಕ್ ಕೊಟ್ಟು ಇಲ್ಲಿಂದ ಎಸ್ಕೇಪ್ ಆಗಲು ನೋಡುತ್ತಿದ್ದೀಯಾ? ನನ್ನಲ್ಲಿ ಮಾತನಾಡಬೇಕೆಂದು ಬಂದವಳು ಹಾಗೆಯೇ ಓಡುತ್ತಿದ್ದೀಯಲ್ಲ. ನಿನ್ನ ವರ್ತನೆಯಿಂದ ಈ ಬಾಯಿ ಬಡುಕಿ ಬಜಾರಿಗೆ ನನ್ನ ಮೇಲೆ ಪ್ರೀತಿಯಾಗಿದೆ ಎನ್ನುವ ಚಿಕ್ಕ ಕ್ಲಾರಿಟಿಯಂತೂ ಸಿಕ್ಕಿತ್ತು. ಉಳಿದಿದ್ದು ನೀವು ಹೇಳಬೇಕು ಮೇಡಮ್ ಅಂತ ಅವಳೆದುರು ಕೈಕಟ್ಟಿ ನಿಂತನು. ತಗ್ಗಿಸಿದ ತಲೆಯನ್ನು ನಿಮಿಷಗಳಾದರೂ ಎತ್ತದೆ ದುಪ್ಪಟ್ಟದ ತುದಿಯನ್ನು ಕೈಯಲ್ಲಿ ಮುದ್ದೆ ಮಾಡುತ್ತಿದ್ದವಳನ್ನೇ ಒಂದೆರಡು ನಿಮಿಷ ಗಮನಿಸಿ ಅವಳ ಸನಿಹ ಹೋಗಿ ಕೈಬೆರಳಲ್ಲಿ ಅವಳ ಮುಖ ಎತ್ತಿದರೆ ಕಣ್ಣುಗೆರಳೆರಡು ಕೆಂಪಾಗಿ ಕಣ್ಣೀರಿನಿಂದ ತುಂಬಿತ್ತು. ಸಾಮ್ರಾಟ್ ಗಾಬರಿಯಲ್ಲಿ ಬ್ಯಾಗನ್ನು ಅಲ್ಲೇ ಸೋಫಾದ ಮೇಲಿಟ್ಟು ಅವಳ ಹತ್ತಿರ ಹೋಗಿ, ಹೋಯ್, ಅಳುತ್ತಿರುವುದು ಯಾಕೆ? ಏನಾಯಿತು ಎಂದು ಅವಳನ್ನು ಬರಸೆಳೆದು ತಬ್ಬಿಕೊಂಡಾಗ ಅವಳ ದುಃಖದ ಕಟ್ಟೆ ಒಡೆದಿತ್ತು. ಅಳುತ್ತಲೇ ಇದ್ದವಳನ್ನು ಸಮಾಧಾನಿಸಿದರೂ ಇನ್ನೂ ಮೌನವಾಗಿರುವವಳನ್ನು ಗಮನಿಸಿ, ನೋಡು, ನಿನ್ನ ಅಳುವಿಗೆ ನಾನು ಮತ್ತು ನನ್ನ ಪ್ರೀತಿಯೇ ಕಾರಣ ತಾನೆ. ಇಷ್ಟು ಚಿಕ್ಕ ವಯಸ್ಸಲ್ಲಿ ಫ್ರೆಂಡ್ಸ್ ಜೊತೆ ಸೇರಿ ಡ್ರಿಂಕ್ಸ್, ಸ್ಮೋಕ್ ಎಲ್ಲ ಕಲಿತು ಹುಡುಗಿಯರೊಂದಿಗೆ ಸುತ್ತಿ ಮಜಾ ಮಾಡಿದವನ ಮೇಲೆ ನನಗೆ ಹೇಗೆ ಲವ್ ಆಯಿತು? ಓಕೆ, ನಾನು ಅವನಲ್ಲಿ ನನ್ನ ಪ್ರೀತಿ ಹೇಳಿದರೂ ಎಲ್ಲರಂತೆ 4-5 ದಿನ ಇಲ್ಲವೇ ವಾರ, ತಿಂಗಳು ನನ್ನ ಜೊತೆ ಒಳ್ಳೆಯವನಾಗಿದ್ದು ಆ ದಿನಗಳಲ್ಲಿ ಕಂಟ್ರೋಲ್ ತಪ್ಪಿ ನಮ್ಮಿಬ್ಬರ ನಡುವೆ ಏನಾದರೂ ಹೆಚ್ಚು ಕಮ್ಮಿ, ದಟ್ ಮೀನ್ಸ್ ಫಿಸಿಕಲಿ ಕಮಿಟ್ ಆದರೆ ಮುಂದಿನ ದಿನಗಳಲ್ಲಿ ಅವನಿಗೆ ನಾನು ಬೋರ್ ಆಗಿ ನನ್ನನ್ನು ಬಿಟ್ಟು ಹೋದರೆ ನಾನೇನು ಮಾಡಲಿ? ನನ್ನ ಪ್ರೀತಿಯನ್ನು ಅವನಲ್ಲಿ ಹೇಳಲ ಬೇಡವಾ ಎಂದೆಲ್ಲ ನೀನು ಯೋಚಿಸಿ ಕಣ್ಣೀರು ಹಾಕುತ್ತಿದ್ದರೆ ಪ್ಲೀಸ್ ಅದನ್ನೆಲ್ಲ ತಲೆಯಿಂದ ತೆಗೆದುಹಾಕು. ಪ್ರೀತಿ ಎಂದರೆ ಬರೀ ದೈಹಿಕ ಕಾಮನೆಗಳು ಅಲ್ಲ ಶ್ರದ್ಧಾ, ಮ್ಯಾಟರ್ ಆಫ್ ಟೂ ಹಾರ್ಟ್ಸ್ ಆ್ಯಂಡ್ ಫೀಲಿಂಗ್ಸ್. ಈಗ ನಮ್ಮಿಬ್ಬರ ನಡುವೆ ಆದ ಕಿಸ್ ಅದೇನು ನಾನು ನೀನು ಬೇಕು ಅಂತಲೇ ಮಾಡಿದ್ದ? ಇಟ್ಸ್ ಜಸ್ಟ್ ಆಕ್ಸಿಡೆಂಟ್ ಅಷ್ಟೇ ಅನ್ನುತ್ತಾ ಅವಳನ್ನು ಆದಷ್ಟು ಸಂತೈಸಿದವನು ತನ್ನಿಂದ ದೂರ ಸರಿಸಿ ಕಣ್ಣೀರನ್ನು ಹೊರೆಸುತ್ತಾ ಅವಳನ್ನು ಅಲ್ಲೇ ಸೋಫಾದಲ್ಲಿ ಕೂರಿಸಿ ಅವಳೆದುರು ಮಂಡಿ ಊರಿ ಕುಳಿತು, ಜೀವನದಲ್ಲಿ ಯಾವುದೇ ವಿಷಯ ಆಗಿರಲಿ, ಥಿಂಕ್ ಪಾಸಿಟಿವ್ ಶ್ರದ್ಧಾ. ಎಲ್ಲ ಹೀಗೆ ಆಗುತ್ತದೆ ಅಥವಾ ಆಗಬಹುದು ಎಂದು ಯೋಚಿಸುವುದನ್ನು ಬಿಟ್ಟು ಬಿಡು. ಹೌದು, ನಿನ್ನ ನೋವು ಮನಸ್ಥಿತಿ ನನಗೆ ಅರ್ಥವಾಗುತ್ತದೆ. ತನ್ನವರೂ ಇಲ್ಲದೆ ಇನ್ನೊಬ್ಬರ ಆಶ್ರಯದಲ್ಲಿ ಬೆಳೆಯುತ್ತಿರುವ ಹೆಣ್ಣು ನೀನು. ಈ ವಯಸ್ಸಲ್ಲಿ ಎಷ್ಟು ಜಾಗೃತೆಯಾಗಿದ್ದರೂ ಸಾಲದು. ನಿನ್ನ ಯೋಚನೆಗಳು ಒಂದೊಮ್ಮೆ ಸರಿ ಎನಿಸಿದರೂ ಕೆಲವೊಮ್ಮೆ ಯಾಕೋ ನಿನ್ನ ಮಾತು ಯೋಚನೆ ಅತಿಯಾಯಿತು ಅಂತನಿಸುತ್ತದೆ. ಆ ವಿಷಯ ಬಿಡು. ಈಗ ನಮ್ಮಿಬ್ಬರ ಬಗ್ಗೆ ಮಾತನಾಡೋಣ. ನಾನು ನಿನಗೆ ಗುಡ್ ಬಾಯ್ ಹೇಳಿದ ಮೇಲೆ ನನ್ನತ್ತ ಕಣ್ಣೆತ್ತಿಯೂ ನೋಡದವಳು ವಾರಗಳ ಬಳಿಕ ನಾನೊಂದು ಹುಡುಗಿಯನ್ನು ಬೈಕಲ್ಲಿ ಕೂರಿಸಿಕೊಂಡು ಹೋಗುವುದರ ಜೊತೆ ಕ್ಯಾಂಪಸ್ಸಲ್ಲಿ ಹುಡುಗಿಯರ ಬಳಿ ಮಾತನಾಡಿ ನಗುವುದನ್ನು ನೀನು ಕದ್ದು ಕದ್ದು ನೋಡುತ್ತಿದ್ದೆ ಎಂದು ನನಗೂ ಗೊತ್ತು. ಎಷ್ಟಾದರೂ ನಾನು ಪ್ರೀತಿಸಿದ ಹುಡುಗಿ ನೀನು. ನಿನ್ನ ಮೇಲೆ ನಾನೊಂದು ಕಣ್ಣು ಇಟ್ಟಿದ್ದೆ. ಬಿಡು, ವಿಷಯ ಅದಲ್ಲ. ಬೈಕ್ ಮೇಲೆ ಕುಳಿತರೆ ದಿನಪೂರ್ತಿ ಅಪ್ಪನ ನೆನಪಾಗುತ್ತದೆ ಎಂದು ಹೇಳಿದವಳು ಈ ದಿನ ನನ್ನ ಬೈಕ್ ಹತ್ತಿದಾಗಲೇ ತಿಳಿಯಿತು ಇವಳ ಹೃದಯದಲ್ಲಿ ನನಗೊಂದು ಪುಟ್ಟ ಜಾಗ ಸಿಕ್ಕಿದೆ ಎಂದು. ಈಗ ಹೇಳು, ಶ್ರೀಮಂತಿಕೆಯ ಅಮಲಿನಲ್ಲಿ ಒಂದೊಮ್ಮೆ ಎಲ್ಲ ಕೆಟ್ಟ ಅಭ್ಯಾಸಗಳ ದಾಸನಾಗಿ ಈಗ ಒಳ್ಳೆಯವನಾದ ಈ ಹುಡುಗನ ಮೇಲೆ ನಿಜಕ್ಕೂ ನಿನಗೆ ಪ್ರೀತಿಯಾಗಿದೆಯಾ? ಅಥವಾ ನನ್ನಲ್ಲಿ ಬೇರೆ ಯಾವುದಾದರೂ ವಿಷಯ ಮಾತನಾಡಬೇಕೆಂದು ಇಲ್ಲಿಗೆ ಬಂದಿರುವುದಾ? ಯಾಕೋ ನೀನು ಕೂಡ ನನ್ನನ್ನು ಪ್ರೀತಿಸುತ್ತಿದ್ದೀಯಾ ಎಂದು ನಂಬಲು ನನಗೆ ಸಾಧ್ಯವಾಗುತ್ತಿಲ್ಲ. ಅದಕ್ಕೆ ನೋಡು ಶ್ರದ್ಧಾ, ಆ ದಿನ ಕೋಪದಲ್ಲಿ ನಾನು ನಿನಗೆ ಏನೇನೋ ಹೇಳಿದೆ ಎಂದು ನೀನು ಬಲವಂತವಾಗಿ ನನ್ನ ಪ್ರೀತಿಯನ್ನು ಒಪ್ಪುವ ಅವಶ್ಯಕತೆ ಇಲ್ಲ. ಅಂದು ಇಂದು ಯಾವತ್ತೂ ನೀನು ನನಗೆ ಮೊದಲು ಗೆಳತಿ, ಆಮೇಲೆ ಈ ಪ್ರೀತಿಯಲ್ಲ. ಹಾಗಾಗಿ ಸರಿಯಾಗಿ ಯೋಚಿಸಿ ಹೇಳು ಅನ್ನುತ್ತಾ ಅವಳ ಕೈಯನ್ನು ಬಿಟ್ಟು ಎದ್ದೇಳಲು ಹೊರಟವನ ಕೈಯನ್ನು ಶ್ರೀನಿಧಿ ಹಿಡಿದಿದ್ದಳು.
ಕಣ್ಸನ್ನೆಯಲ್ಲೇ ತನ್ನೆದುರು ಕೂರಲು ಹೇಳಿ ಅವನ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಹಣೆಗೆ ದೀರ್ಘವಾಗಿ ಮುತ್ತಿಟ್ಟವಳು ಐ ಲವ್ ಯು ಸಾಮ್ರಾಟ್ ಎನ್ನುವಾಗ ಇಬ್ಬರ ಕಣ್ಣಂಚು ತೇವವಾಗಿತ್ತು. ಅವಳನ್ನು ಬರಸೆಳೆದು ತಬ್ಬಿಕೊಂಡು ಐ ಲವ್ ಯು ಟು ಶ್ರದ್ಧಾ ಎಂದನು. ನಿಮಿಷಗಳ ಬಳಿಕ ಇಬ್ಬರೂ ದೂರ ಸರಿದಿದ್ದರು. ಅವಳನ್ನು ಬಳಸಿ ಪಕ್ಕದಲ್ಲೇ ಕುಳಿತವನು, ನಿಜಕ್ಕೂ ಎಲ್ಲ ಕನಸಿನಂತಿದೆ ಶ್ರದ್ಧಾ, ನೀನು ನನ್ನನ್ನು ಪ್ರೀತಿ ಗಾಡ್ ವೇಟ್, ಈಗಲೇ ಡ್ಯಾಡಿಗೆ ಕಾಲ್ ಮಾಡಿ ಡ್ಯಾಡ್ ನಿಮ್ಮ ಸೊಸೆ ಸಿಕ್ಕಳು ಎಂದು ಹೇಳುತ್ತೇನೆ ಎಂದು ಮೊಬೈಲ್ ತರಲು ಹೊರಟವನ ಕೈ ಹಿಡಿದ ಶ್ರೀನಿಧಿ, ಅದಕ್ಕಿನ್ನೂ ಸಮಯವಿದೆ. ಈಗಲೇ ಮನೆಯವರಿಗೆ ಹೇಳುವ ಅವಶ್ಯಕತೆ ಇಲ್ಲ. ಈಗಷ್ಟೇ ಪ್ರೀತಿಯಾಗಿದೆ. ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಒಂದಷ್ಟು ದಿನ, ವಾರ, ತಿಂಗಳು ಕಳೆದ ಮೇಲೂ ನಮ್ಮ ನಡುವಿನ ಪ್ರೀತಿ ಒಡನಾಟ ಹೀಗೆಯೇ ಇದ್ದು ಓದಿ ಮುಂದೊಂದು ದಿನ ನಾವಿಬ್ಬರು ಕಂಡ ಕನಸನ್ನು ನನಸಾಗಿಸಿದ ದಿನ ನಮ್ಮವರ ಬಳಿ ಈ ಪ್ರೀತಿಯ ಬಗ್ಗೆ ಹೇಳೋಣ, ಅಲ್ಲಿಯವರೆಗೆ ಬೇಡ ಎಂದವಳ ಮಾತು ಅವನಿಗೂ ಸರಿಯೆನಿಸಿ ಅವಳ ಪಕ್ಕದಲ್ಲಿ ಕುಳಿತನು. ನಿಮಿಷಗಳ ಮೌನದ ನಂತರ ಸಾಮ್ರಾಟ್, ಹೌದು ಹೌದು, ತಾವು ತಮಗೆ ಯಾವಾಗ, ಎಲ್ಲಿ, ಹೇಗೆ ಈ ಬಡಪಾಯಿಯ ಮೇಲೆ ಪ್ರೀತಿಯಾಯಿತು ಅಂತ ಹೇಳಲೇ ಇಲ್ಲ ಮೇಡಮ್ ಅನ್ನುತ್ತಾ ಅವಳ ಸನಿಹ ಸರಿದಾಗ ಅವನಿಂದ ದೂರ ಸರಿದು, ನೀನು ಅಂದು ಹೇಳಿದ ಹಾಗೆ ಎಲ್ಲಿ, ಹೇಗೆ, ಯಾವಾಗ ಪ್ರೀತಿಯಾಯಿತೋ ಗೊತ್ತಿಲ್ಲ. ಆದರೆ ನೀನು ಆ ದಿನ ಕಾಲೇಜಲ್ಲಿ ನನಗೆ ಸರಿಯಾಗಿ ಬೈದು ಹೋದ ಮೇಲೆ ನಿಜಕ್ಕೂ ಬೇಸರವಾಗಿತ್ತು. ಆಶ್ರಮಕ್ಕೆ ಹೋಗಿ ತುಂಬ ಅಳುತ್ತಿದ್ದೆ. ಪ್ರಗತಿ ನನ್ನ ಅಳು ನೋಡಿ ವಿಚಾರಿಸಿದಾಗ ನಿನ್ನ ಬಗ್ಗೆಯೆಲ್ಲ ಅವಳಲ್ಲಿ ಹೇಳಿದೆ. ಅವಳು ನನ್ನ ಕೆನ್ನೆಗೆ ಬಾರಿಸಿ, ನಾನೇ ಗೆಳೆತನದ ಹೆಸರಲ್ಲಿ ನಿನಗೆ ಜಾಸ್ತಿ ಸಲುಗೆ ಕೊಟ್ಟೆ ಎಂದು ನಿನ್ನಿಂದ ದೂರ ಇರುವಂತೆ ಹೇಳಿದ್ದಳು. ಅವಳ ಮಾತು ಕೂಡ ಸರಿಯೆನಿಸಿ ನಿನ್ನಿಂದ ದೂರವಿರಬೇಕೆಂದು ನಿನ್ನನ್ನು ಕಣ್ಣೆತ್ತಿಯೂ ನೋಡುತ್ತಿರಲಿಲ್ಲ. ಆದರೆ ಅದೊಂದು ದಿನ ಕ್ಲಾಸಲ್ಲಿ ನನ್ನ ಗೆಳತಿಯೊಬ್ಬಳು ಪ್ರತಿ ವರ್ಷ ಕಾಲೇಜ್ ಡೇ ಸಮಯದಲ್ಲಿ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಬಿಡುಗಡೆ ಮಾಡುವ ಮ್ಯಾಗಜಿನ್ ತಂದಿದ್ದಳು. ಕ್ಲಾಸ್ ಇಲ್ಲದ ಕಾರಣ ಹೀಗೆ ಪುಟ ತಿರುವುತ್ತಿದ್ದಾಗ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸೆಕೆಂಡ್ ಇಯರ್ ಬ್ಯಾಚ್ ಟಾಪರ್ ಆಗಿ ನಿನ್ನ ಫೋಟೋ ಮತ್ತು ಹೆಸರು ನೋಡಿ ಆಶ್ಚರ್ಯವಾಗಿತ್ತು. ನಿನ್ನ ಬಗ್ಗೆ ಬರೀ ಕೆಟ್ಟದ್ದೇ ಕೇಳಿದ್ದ ನನಗೆ ಆ ಫೋಟೋ ನೋಡಿ ನಿಮಿಷಗಳ ಕಾಲ ಪುಟ ತಿರುವದೆ ಹಾಗೆ ಕುಳಿತಿದ್ದೆ. ನನ್ನನ್ನು ಗಮನಿಸಿದ ನನ್ನ ಗೆಳತಿ ನಿನ್ನ ಬಗ್ಗೆ ಹೇಳಿದ ವಿಷಯಗಳನ್ನು ಕೇಳಿ ನಿಜಕ್ಕೂ ಆಶ್ಚರ್ಯವಾಗಿತ್ತು. ಹೌದು, ಒಂದೊಮ್ಮೆ ಪೂರ್ತಿ ಕಾಲೇಜು ಛೀ ಥೂ ಎನ್ನುವ ಹುಡುಗ ನೀನಾಗಿದ್ದರೂ ಈಗ ತುಂಬ ಬದಲಾಗಿದ್ದಿ ಎಂದು ಹಾಸ್ಟೆಲಲ್ಲಿರುವ ಹುಡುಗರಿಗೆ ಕದ್ದು ಮುಚ್ಚಿ ಡ್ರಗ್ಸ್ ಸಪ್ಲೈ ಮಾಡುತ್ತಿದ್ದ ದೊಡ್ಡ ಗ್ಯಾಂಗನ್ನು ಹಿಡಿದುಕೊಡುವುದರ ಜೊತೆ ಪ್ರೀತಮ್ ಅಂತಹ ಎಷ್ಟೋ ಹುಡುಗರ ನಿಜವಾದ ಮುಖವಾಡವನ್ನು ಬಯಲು ಮಾಡಿ ಪಾಪದ ಹುಡುಗಿಯರನ್ನು ಅವರಿಂದ ಕಾಪಾಡಿದ್ದಿ ಎಂದು ಹೇಳಿದಳು. ನಂತರ ಆ ಬೈಕ್ ಹುಡುಗಿ ಅಪ್ಪ ಆಕ್ಸಿಡೆಂಟ್. ಅವಳ ಬಾಯಲ್ಲೂ ನಿನ್ನ ಬಗ್ಗೆ ಒಳ್ಳೆಯದನ್ನೇ ಕೇಳಿ ಖುಷಿಯ ಜೊತೆ ಅದೆಷ್ಟು ಬೇಸರವಾಗಿತ್ತು ಎಂದರೆ ಇಂತಹ ಒಳ್ಳೆಯ ಹುಡುಗನ ಗೆಳೆತನವನ್ನು ಏನೇನೋ ಊಹಿಸಿಕೊಂಡು ಕಳೆದುಕೊಂಡೆನಲ್ಲ ಎನ್ನುವ ಗಿಲ್ಟ್ ಕಾಡಲು ಶುರುವಾಗಿತ್ತು. ನಂತರ ನಿನ್ನನ್ನು ಕಾಲೇಜಲ್ಲಿ ಕದ್ದು ಮುಚ್ಚಿ ನೋಡಲು ಗಮನಿಸಲು ಶುರು ಮಾಡಿದೆ. ನಿನ್ನ ಬಳಿ ಬಂದು ಮಾತನಾಡಲು ಏನೋ ಅಂಜಿಕೆ. ಮೊದಲೇ ನೀನು ನನಗೆ ಪ್ರಪೋಸ್ ಮಾಡಿದ್ದೆ. ಈಗ ಮಾತನಾಡಿ ಏನಾದರೂ ಹೆಚ್ಚು ಕಮ್ಮಿಯಾದರೆ ಎಂದು ಸುಮ್ಮನಾದೆ. ಯಾವಾಗ ನಿನ್ನ ಹಿಂದೆ ಮುಂದೆ ತಿರುಗುವ ಹುಡುಗಿಯರ ಸಂಖ್ಯೆ ಜಾಸ್ತಿ ಆಗತೊಡಗಿತೋ ಆಗ ನಿಜಕ್ಕೂ ನಿನ್ನ ಮೇಲೆ ಕೋಪ ಬರುತ್ತಿತ್ತು. ಕೆಲವೊಮ್ಮೆ ನಾನು ಬೇಕಂತಲೇ ನಿನ್ನ ಕಣ್ಣೆದುರು ಬಂದರೂ ನನ್ನತ್ತ ಕಣ್ಣೆತ್ತಿಯೂ ನೋಡದೆ ಆ ಹುಡುಗಿಯರ ಬಳಿ ನಗುತ್ತಾ ಮಾತನಾಡುವ ನಿನ್ನನ್ನು ನೋಡಿ ಸಾಯಿಸಿಬಿಡಬೇಕು ಅಂತನಿಸಿತ್ತು ಎಂದವಳ ಮಾತಿಗೆ ಸಾಮ್ರಾಟ್ ಜೋರಾಗಿ ನಗಲು ಶುರು ಮಾಡಿದನು. ಅವನ ನಗು ನೋಡಿ ಕೋಪಗೊಂಡು ಕೈ ರಟ್ಟೆಯ ಮೇಲೆ ಜೋರಾಗಿ ಚಿವುಟಿದಾಗ ಒಮ್ಮೆಲೆ ನಗು ನಿಲ್ಲಿಸಿ, ಅಮ್ಮ ಆರ್ ಯು ಮ್ಯಾಡ್, ತುಂಬ ನೋವಾಗುತ್ತೆ ಕಣೆ, ಇನ್ನೊಮ್ಮೆ ಹೀಗೆ ಚಿವುಟಬೇಡ. ಅಲ್ಲ, ಈ ಬಜಾರಿಗೆ ಜಲಸ್ ಬೇರೆ ಆಗುತ್ತಾ ಅಂತ ಯೋಚಿಸಿ ನಗು ಬಂತು ಅಷ್ಟೆ. ಜಲಸ್ ಎನ್ನುವುದು ಹೆಣ್ಣು ಮಕ್ಕಳ ಜನ್ಮಸಿದ್ಧ ಹಕ್ಕು ಬಿಡು. ಅದರಲ್ಲಿ ನಿನ್ನದೇನೂ ತಪ್ಪಿಲ್ಲ. ಕ್ಷಮಿಸು, ಮಧ್ಯೆ ಮಧ್ಯೆ ಮಾತಾಡಲ್ಲ. ಆಮೇಲೆ ಏನಾಯಿತು ಹೇಳು ಅನ್ನುತ್ತಾ ಉರಿಯುತ್ತಿರುವ ಕೈ ಸವರುತ್ತಾ ಹೇಳಿದನು. ಆಮೇಲೆ ಏನೂ ಆಗಿಲ್ಲ. ನಿನ್ನ ಜೊತೆ ಕೋಪ ಜಾಸ್ತಿಯಾಗಿ ಮತ್ತಷ್ಟು ನಿನ್ನನ್ನು ಗಮನಿಸಲು ಶುರು ಮಾಡಿ ನನ್ನ ತಲೆ ಹಾಳಾಗಿತ್ತು. ಕಾಲೇಜು, ಆಶ್ರಮ, ಎಲ್ಲ ಕಡೆ ಬರೀ ನಿನ್ನದೇ ಯೋಚನೆಗಳು.
ನಾನೇ ನಿನ್ನೊಂದಿಗೆ ಗೆಳೆತನಕ್ಕೆ ಕೈಚಾಚಿ ನಿನ್ನ ಬಗ್ಗೆಯೆಲ್ಲ ತಿಳಿದು ತಪ್ಪಾಗಿ ಏನೇನೋ ಹೇಳಿಬಿಟ್ಟೆನಲ್ಲ ಎಂದು ಬೇಸರವಾಗಿ ನಿನ್ನಲ್ಲಿ ಮಾತನಾಡಬೇಕೆಂದು ತುಂಬ ಸಲ ಪ್ರಯತ್ನಿಸಿದೆ. ಆದರೆ ದಿನೇ ದಿನೇ ಹುಡುಗಿಯರೊಂದಿಗಿನ ನಿನ್ನ ಒಡನಾಟ ಜಾಸ್ತಿಯಾದಾಗ ಏನನ್ನೋ ಕಳೆದುಕೊಳ್ಳುತ್ತಿದ್ದೇನೆ ಎನ್ನುವ ಭಯ ಶುರುವಾಗಿತ್ತು. ಇಷ್ಟೇ ನನಗೆ ಗೊತ್ತಿರುವುದು. ಈಗ ಐ ಲವ್ ಯು ಅಷ್ಟೆ. ಪದೇ ಪದೇ ಹೇಗೆ ಯಾಕೆ ಪ್ರೀತಿಯಾಯಿತು ಅಂತ ಕೇಳಿ ಸಿಟ್ಟು ಬರಿಸಬೇಡ ಎಂದು ತುಸು ಕೋಪದಲ್ಲೇ ಹೇಳಿದರೂ ಅವಳ ಮುಖದಲ್ಲಿನ ನಾಚಿಕೆಯನ್ನು ಗಮನಿಸಿದವನ ತುಟಿಯಂಚಲ್ಲಿ ಅಂದವಾದ ನಗುವರಳಿತ್ತು. ಏನೂ ಮಾತನಾಡದೆ ನಸು ನಗುತ್ತಿದ್ದವನನ್ನು ನೋಡಿ ಕಡಲ ಪಕ್ಕ ಹೋಗೋಣವಾ ಅನ್ನುತ್ತಾ ಸರಿದು ಎದ್ದವಳ ಸನಿಹ, ಯಾಕೆ ಇಲ್ಲಿ ನಿನ್ನ ಜೊತೆ ತಪ್ಪಾಗಿ ನಡೆದುಕೊಳ್ಳುತ್ತೇನೆ ಎನ್ನುವ ಭಯವಾ? ಡೋಂಟ್ ವರಿ, ನೀನೊಂದುಕೊಂಡಿರುವ ಸಾಮ್ರಾಟ್ ಎಂದು ಸತ್ತು ಹೋಗಿದ್ದಾನೆ ಬಿಡು. ಪುನಃ ಪುನಃ ಅದೇ ವಿಷಯದ ಬಗ್ಗೆ ಮಾತು ಬೇಕಾಗಿಲ್ಲ, ಬಾ ಹೋಗೋಣ ಅಂತ ಎದ್ದವನನ್ನು ಹಿಂಬಾಲಿಸಿ ಇಬ್ಬರು ಕಡಲ ಪಕ್ಕ ಬಂದು ಅಂದು ನಿಂತಿದ್ದ ತೆಂಗಿನ ಮರದ ನೆರಳಲ್ಲಿ ನಿಂತರು. ಶ್ರೀನಿಧಿ ದಡಕಪ್ಪಳಿಸುವ ಅಲೆಗಳತ್ತ ದೃಷ್ಟಿ ನೆಟ್ಟರೆ ಸಾಮ್ರಾಟ್ ಅವಳನ್ನೇ ನೋಡುತ್ತಾ ನಿಂತಿದ್ದನು. ತುಂಬ ಸಮಯದ ಬಳಿಕ ಮೌನ ಮುರಿದವನು, ಶ್ರದ್ಧಾ, ಈಗ ನಾನು ಹೇಳುವ ಪ್ರತಿಯೊಂದು ಮಾತು ಕೂಡ ನಮ್ಮಿಬ್ಬರ ಪ್ರೀತಿಗೆ ಅಡಿಪಾಯವಿದ್ದಂತೆ. ಕಾಲೇಜಲ್ಲಿ ನಾನು ಕ್ಲಾಸಿಗೆ ಟಾಪರ್ ಆದ ಕಾರಣ ಸಬ್ಜೆಕ್ಟ್ ಬಗ್ಗೆ ಡೌಟ್ಸ್ ಹಾಗೂ ನಾನು ಪ್ರಿಪೇರ್ ಮಾಡುವ ನೋಟ್ಸ್ ಬೇಕೆಂದು ಕೇಳಲು ಕೆಲವೊಂದು ಹುಡುಗಿಯರು ನನ್ನ ಹಿಂದೆ ಮುಂದೆ ಸುತ್ತಿದರೆ, ಇನ್ನೂ ಕೆಲವರು ನನ್ನ ಜೊತೆ ಫ್ಲರ್ಟ್ ಮಾಡಲು ಪಾರ್ಟಿ, ನೈಟ್ ಕ್ಲಬ್ಬಿಗೆ ಕರೆಯಲು ಬರುತ್ತಾರೆ. ನೀನು ನನ್ನ ಜೀವನದಲ್ಲಿ ಇದ್ದರೂ ಇರದಿದ್ದರೂ ಒಂದೊಮ್ಮೆ ನಾನು ಮಾಡಿದ ತಪ್ಪನ್ನು ಪುನರಾವರ್ತಿಸುವಷ್ಟು ಮೂರ್ಖನಲ್ಲ. ಹಾಗಾಗಿ ಅವರೆಲ್ಲರ ಬಳಿ ಒಂದು ಅಂತರ ಇಟ್ಟುಕೊಂಡೇ ಮಾತನಾಡುವುದು. ಇದನ್ನೆಲ್ಲ ನೀನು ದೂರದಿಂದ ನೋಡಿ ನನ್ನ ಬಗ್ಗೆ ತಪ್ಪಾಗಿ ತಿಳಿದು ಇನ್ನೊಮ್ಮೆ ಆ ವಿಷಯದ ಬಗ್ಗೆ ನಮ್ಮಿಬ್ಬರ ನಡುವೆ ಜಗಳ ಆಗುವುದು ಬೇಡವೆಂದು ಹೇಳಿದೆ. ಆಗಲೇ ನಮ್ಮ ಬಗ್ಗೆ ಪ್ರಗತಿ ಅಥವಾ ಅರುಣಮ್ಮನ ಬಳಿ ಏನನ್ನೂ ಹೇಳಬೇಡ. ಆಗಲೇ ಪ್ರಗತಿ ಹೇಳಿದ ಮಾತುಗಳ ಬಗ್ಗೆ ಯೋಚಿಸಿದರೆ ನೀನು ಹೇಳಿದಂತೆ ಇಬ್ಬರು ಓದನ್ನು ಮುಗಿಸಿ ನಮ್ಮ ಕನಸನ್ನು ನನಸು ಮಾಡಿದ ದಿನ ಅವರಲ್ಲಿ ಎಲ್ಲ ವಿಷಯ ಹೇಳೋಣ. ಕೊನೆಯದಾಗಿ ನನ್ನ ಜೀವನದಲ್ಲಿ ಎಂಟ್ರಿ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಶ್ರದ್ಧಾ ಅಂತ ಅವಳ ಕೈಯಲ್ಲಿ ತನ್ನ ಕೈ ಬೆಸೆದು ಅಲೆಗಳತ್ತ ದೃಷ್ಟಿ ನೆಟ್ಟನು. ಅವನ ಕೈಯನ್ನು ಬಿಗಿಯಾಗಿ ಹಿಡಿದ ಶ್ರೀನಿಧಿ ಅವನ ಭುಜಕ್ಕೆ ಹೊರಗೆ ನಿಂತಳು. ತುಂಬ ಸಮಯ ಇಬ್ಬರು ಅವರ ಮೊದಲ ಭೇಟಿಯಿಂದ ಹಿಡಿದು ಇಂದಿನವರೆಗಿನ ಎಲ್ಲವನ್ನೂ ನೆನಪಿಸಿಕೊಂಡು ನಗುತ್ತಾ ಮಾತನಾಡುತ್ತಾ ಇಷ್ಟು ದಿನ ತಮ್ಮ ಮನಸ್ಸಿನಲ್ಲಿ ಇದ್ದದ್ದನ್ನೆಲ್ಲ ಹೇಳಿಕೊಂಡರು. ನಂತರ ನೀರಿಗಿಳಿದು ಅಲೆಗಳ ಜೊತೆ ಸ್ವಲ್ಪ ಹೊತ್ತು ಆಟವಾಡಿ ಮನೆಯತ್ತ ವಾಪಸ್ಸಾಗಿ ಬೈಕಲ್ಲಿ ಅವಳನ್ನು ಬಸ್ ಸ್ಟಾಪ್ ಪಕ್ಕ ಬಿಟ್ಟ ಸಾಮ್ರಾಟ್ ಹಾಸ್ಟೆಲಿನತ್ತ ನಡೆದನು. ಮುಂದಿನ ದಿನಗಳಲ್ಲಿ ಇಬ್ಬರು ಕಾಲೇಜಿನ ಯಾರಿಗೂ ತಮ್ಮ ಮೇಲೆ ಅನುಮಾನ ಬಾರದಂತೆ ಸಹಜವಾಗಿ ಮಾತನಾಡುತ್ತಾ ಒಬ್ಬರು ಇನ್ನೊಬ್ಬರನ್ನು ರೇಗಿಸುತ್ತಾ ವಾರಕ್ಕೊಮ್ಮೆ ಮಧ್ಯಾಹ್ನದ ಮೇಲೆ ಸಾಮ್ರಾಟ್ ಕಡಲ ತೀರದ ಮನೆಗೆ ಬಂದು ಅವನು ಮಾಡಿಕೊಟ್ಟ ಮ್ಯಾಗಿ ಸವಿದು ಇಬ್ಬರು ಬೀಚ್ ಕಡೆ ಹೋಗಿ ಸ್ವಲ್ಪ ಸಮಯ ಕಳೆಯುತ್ತಿದ್ದರು. ಎಂದಿನಂತೆ ಸಾಮ್ರಾಟ್ ಬೈಕಲ್ಲಿ ಮುಖಕ್ಕೆ ದುಪ್ಪಟ್ಟ ಕಟ್ಟಿಕೊಂಡು ಅವನ ಜೊತೆ ಕಡಲ ತೀರದ ಮನೆಯ ಪಕ್ಕ ಬಂದ ಶ್ರೀನಿಧಿ ಮನೆಯ ಹೊರಗಡೆ ಒಂದಿಬ್ಬರು ಹುಡುಗರು ಇರುವುದನ್ನು ನೋಡಿ ಅವಳಿಗೆ ಗಾಬರಿಯಾದರೆ ಅವನೂ ಆಶ್ಚರ್ಯದಲ್ಲಿ ಮನೆಯೆದುರು ಬೈಕ್ ನಿಲ್ಲಿಸಿ ಅವಳಲ್ಲಿ ಇಳಿಯುವಂತೆ ಹೇಳಿ ಮುಖಕ್ಕೆ ಕಟ್ಟಿಕೊಂಡ ದುಪ್ಪಟ್ಟ ತೆಗೆಯುವಂತೆ ಸನ್ನೆ ಮಾಡಿ, ಶ್ರದ್ಧಾ ಮೀಟ್, ಒಂದಾನೊಂದು ಕಾಲದಲ್ಲಿ ನಾನು ಗೆಳೆಯರು ಎಂದುಕೊಂಡ ನನ್ನ ಆಜನ್ಮ ವೈರಿಗಳು ಸಮರ್ಥ್ ಮತ್ತು ಜಯದೇವ್ ಎಂದನು. ಈ ಕತೆ ಇನ್ನು ಮುಂದುವರಿಯುವುದು. ಈ ಸ್ಟೋರಿ ನಿಮಗೆಲ್ಲ ಇಷ್ಟ ಆಗ್ತಾ ಇದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.